ಏನು ಅರ್ಜೆಂಟಾಗಿ ಬಾ ಅಂದ್ಬಿಟ್ಟು ನೀನೇ ಲೇಟಾಗಿ ಬರ್ತೀಯಲ್ಲ. ಲೇಟಾಗಿ ಬಂದ್ರು ಲೇಟೆಸ್ಟ್ ಸುದ್ದಿ ತಂದಿದ್ದೀನಿ ಕಣ. ಏನಪ್ಪ ಅಂತದ್ದು? ವಿಷಯ ಕೇಳಿದ್ರೆ ಕಳೆದೇ ಹೋಗ್ಬಿಡ್ತೀಯ ನೀನು. ಹೊಡಿಲಿ ಬಿಲ್ಡಪ್ ಸಾಕು, ಅದೇನಂತ ಹೇಳಪ್ಪ. ಈ ವಿಷಯ ಏನಾದ್ರು ನಿಜ ಆಗ್ಬಿಟ್ರೆ ನಮ್ಮ ರೇಂಜೇ ಬೇರೆ ಕಣ. ಲಕ್ಷ್ಮೀ ನಿವಾಸದಲ್ಲಿ ಲಕ್ಷ್ಮಿ ಕುಣಿದಾಡ್ಬಿಡ್ತಾಳೆ. ಏನು ಮಾತಾಡ್ತಿದ್ಯೋ? ಅಲ್ಲ, ಇದುವರೆಗೂ ಲಕ್ಷ್ಮೀ ನಿವಾಸದಲ್ಲಿ ವನವಾಸನೇ ಅನುಭವಿಸೋದಾಗಿದೆ. ನೀನು ಬೇರೆ ಲಕ್ಷ್ಮಿ ಕುಣಿತಾಳೆ ಅದು ಇದು ಅಂತ ಡೌ ಮಾಡ್ತಿದ್ಯಾ? ಓ, ನೀನು ವಿಷಯ ಹೇಳೋಕ್ಕೆ ಇಷ್ಟೊಂದು ಸತಾಯಿಸಿದ್ಯಾ ಅಂದರೆ ನನ್ನ ಜೇಬಲ್ಲಿರೋ ಲಕ್ಷ್ಮಿ ಕೂತು ಬರುತ್ತೇನೋ ಅನ್ನಿಸ್ತಾ ಇದೆ. ಅದಕ್ಕೆ ಕಣ ನೀನು ಪೆದ್ದ ಅನ್ನೋದು. ಅದಕ್ಕೆ ಜೀವನದಲ್ಲಿ ನೀನು ಉದ್ಧಾರ ಆಗಿಲ್ಲ ನೋಡ. ನಾವು ಬರೀ ಮಧ್ಯಮ ವರ್ಗದವರಲ್ಲ, ನಮ್ದು ರಿಚ್ ಫ್ಯಾಮಿಲಿ. ನಾವು ಕೋಟ್ಯಾಧೀಶರು ಕಣ. ಅಲ್ವಾ? ಜೋಕ್ ಮಾಡೋಕ್ಕೆ ಬೇರೆ ವಿಷಯನ ಸಿಗಲಿಲ್ಲ ನಿನಗೆ? ಯಾಕೆ? ನನ್ನ ಹತ್ರ ಸಿಗರೇಟ್ ತೊಗೊಂಡು ಸೇದೋನು ನೀನು, ಹೆಂಡತಿ ದುಡ್ಡಲ್ಲಿ ಬದುಕೊಂಡು ನಾನು, ಕೋಟ್ಯಾಧೀಶ್ವರಂತೆ, ರಿಚ್ ಅಂತೆ ಅಲ್ವಾ? ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ವಾ? ನಿದ್ದೆ ಗಣ್ಣಲ್ಲಿ ಏನೇನೋ ಕನ್ವರ್ಸ್ತಾ ಇದೆಯಾ? ನೀನು ನಾನು ಹೇಳಿದ್ರೆ ನಂಬಲ್ಲ ಅಂತಾನೆ ಪ್ರೂಫ್ ಸಮೇತ ಬಂದಿದ್ದೀನಿ ಕಣ. ಸ್ವಲ್ಪ ನೋಡ್ 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 ಯಾರು ಬ್ರೋ ಇರಲ್ಲ? ಇವರು ನಮ್ಮ ಮಾವ, ಇವರು ನಮ್ಮ ತಾತ. ಇವ್ರೇನು ಕಡಿಮೆ ಆಸಾಮಿಗಳಲ್ಲಪ್ಪ. 18 ಹಳ್ಳಿ ಒಡೆಯರು, 48 ಹಳ್ಳಿ ಒಡೆಯರು ಅಂತಿದ್ರಲ್ಲ, ಹಾಗೆ ಇವ್ರು ನಿಜವಾದ ಒಡೆಯರು. ಯಾಕೆ ಅನಿಸ್ತಿದ್ಯಾ? ಇನ್ನೇನು ಮಾಡಲಿ ಹೇಳ? ಯಾವುದೋ ಫೋಟೋ ಹಿಡ್ಕೊಂಬಂದು ಇವ್ರು ನಮ್ಮ ಮಾವ, ಇವ್ರು ನಮ್ಮ ತಾತ, 10 ಹಳ್ಳಿ ಹೊಡಿಯೋರು ಅದು ಇದು ಅಂದರೆ ನಗ್ದೆ ಏನಪ್ಪ ಮಾಡಲಿ? ಅಲ್ಲ ಬ್ರೋ, ಇಷ್ಟು ವರ್ಷ ಇಲ್ಲಿದ್ದಿನ ಮಾವ ತಾತ ಇದ್ದಕ್ಕಿದ್ದಾಗೆ ಹೇಗಪ್ಪ ಪ್ರತ್ಯಕ್ಷ ಆಗ್ಬಿಡ್ತಾರೆ? ಅಲ್ವ? ಅಮ್ಮಂಗೆ ಅಣ್ಣ ತಮ್ಮಂದ್ರೆ ಯಾರೂ ಇಲ್ಲ, ನಿನಗೆ ಗೊತ್ತಿಲ್ವಾ? ಆ ಕಟ್ಟುಕತೆನೂ ನಿಜ ಅಂತ ಅನ್ಕೊಂಡು ನಾವು ಬದುಕ್ತಾ ಇದ್ದೀವಿ ಕಣ. ಇವರು ನಿಜವಾಗಲೂ ಅಮ್ಮನ ಅಣ್ಣ, ಇವರು ಅಮ್ಮನ ಅಪ್ಪ, ನಮ್ಮ ತಾತ. ನಮ್ಮಪ್ಪ ಈ ಮನೆ ಹುಡುಗಿ ಅಂದರೆ ನಮ್ಮಮ್ಮ ಇವರನ್ನು ಪ್ರೀತಿಸಿ ಮದುವೆಯಾಗಿ ಮನೆಯಿಂದ ಹೊರಗೆ ಬಂದ್ಬಿಟ್ರು. ಇದು ಇಷ್ಟ ಇಲ್ಲದೆ ಈ ಮನೆಯವರು ಅವರನ್ನು ದೂರ ಮಾಡಿದ್ರು. ಇದಕ್ಕೆ ಕಾರಣ ಯಾರು ಗೊತ್ತಾ? ನಮ್ಮಪ್ಪ. ಈ ಸಂಬಂಧ ಎಲ್ಲ ಹಾಳು ಮಾಡೋದಕ್ಕೆ ಕಾರಣನೇ ನಮ್ಮಪ್ಪ. ಇವ್ರು ಮಾಡಿ ತಪ್ಪಿಂದ ನಾವು ಪೈಸಾಗೂ ಅಲ್ದಾಡೋವಾಗಿದೆ. ನಿಜ ಹೇಳ್ತಾ ಇದೆಯಾ? ಅಲ್ಲ ಇಲ್ಲ, ಸಿನಿಮಾ ಕತೆ ಥರ ಇದೆಯಲ್ವ? ನಾನು ಕತೆ ಹೇಳೋದಕ್ಕೆ ನೀನೇನು ಪ್ರೊಡ್ಯೂಸರ ಅಥವಾ ನಾನೇನು ಡೈರೆಕ್ಟ್ರ? ನಾನು ಹೇಳ್ತಿರೋದು ನಿಜ ಕಣೋ. ಇವರೇ ನಮ್ಮ ಮಾವ, ಇವರೇ ನಮ್ಮ ತಾತ. ನಾನು ಹೇಳಿದ್ದೆಲ್ಲ ಸತ್ಯ ಕಣೋ. ನಾವು ಕೋಟ್ಯಾಧೀಶ್ವರರು, ನಂಬು. ನಿನಗೆ ಅಷ್ಟೊಂದು ನಂಬಿಕೆ ಬರ್ತಿಲ್ಲ ಅಂದರೆ ಹೇಳಪ್ಪ, ನಿನ್ನನ್ನು ನಮ್ಮ ಮಾವನ ಮನೆಗೆ ಕರ್ಕೊಂಡೋಗಿ ತೋರಿಸ್ತೀವಿ. ಹಾಗಲ್ಲ, ಇನ್ನೇ ಹೇಗೆ? ನಾವು ಹುಟ್ಟಿದಾಗಿಂದ ಅಮ್ಮಂಗೆ ಅಣ್ಣ ಇರೋ ವಿಚಾರ ಅಮ್ಮ ನಮಗೆ ಯಾಕೆ ತಿಳಿಸಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತೇನೆ ಕಣ. ಅದೇ ಹೇಳಿದ್ನಲ್ಲ, ಇದಕ್ಕೆಲ್ಲ ಕಾರಣ ಅಪ್ಪ ಅಂತ. ಪ್ರೀತಿ ಪ್ರೇಮ ಅಂತ ನಮ್ಮಮ್ಮನ ಕೊಂಪೆನಲ್ಲಿ ಕೊಳೆಯೋ ಹಾಗೆ ಮಾಡಿದ್ದಾರೆ. ಅದೆಲ್ಲ ಸರಿನಪ್ಪ. ಈಗ ಅವ್ರ ಬಗ್ಗೆ ತಿಳ್ಕೊಂಡು ನಾವೇನು ಮಾಡಬೇಕಾಗಿದೆ? ಅವರಿಂದ ನಮಗೇನು ಪ್ರಯೋಜನ? ಅದಕ್ಕೆ ಹೇಳ್ತಿರೋದು, ಈ ಸಂತೋಷ ಪ್ರಯೋಜನ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ. ಅವ್ರ ಆಸ್ತಿನಲ್ಲಿ ಅರ್ಧ ಪಾಲು ನಮಗೆ ಸಿಗಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇಗೋ ನೋಡ, ಈಗ ನಮ್ಮ ತಾತಂಗೆ ಇರೋದು 2 ಮಕ್ಕಳು, ಒಂದು ಅಮ್ಮ, ಇನ್ನೊಂದು ಅವ್ರ ಅಣ್ಣ ಅಲ್ವಾ? ಆಸ್ತಿನಲ್ಲಿ ಹೆಣ್ಮಕ್ಳಿಗೂ ಪಾಲಿದೆ ಅಂತ ಕಾನೂನಲ್ಲಿದೆ. ಅದನ್ನ ಬಳಸ್ಕೊಂಡ್ರಾಯ್ತು. ಇದೆಲ್ಲ ಸಾಧ್ಯ ಆಗುತ್ತೇನೋ? ಮನಸ್ಸಿದ್ದಲ್ಲಿ ಮಾರ್ಗ ಕಣ. ಯಾಕೆ ಸಾಧ್ಯ ಆಗಲ್ಲ? ನಮ್ಮ ಅಮ್ಮನ ಹತ್ರ ಒಂದು ಸೈನ್ ಹಾಕೊಂಡು ನಮಗೂ ಆಸ್ತಿಲಿ ಪಾಲು ಬೇಕು ಅಂತ ಕೇಸ್ ಹಾಕ್ಬೇಡ. ಅಮ್ಮ ಇದಕ್ಕೆಲ್ಲ ಒಪ್ಕೋತಾರೇನೋ? ಯಾವ ಸಂಬಂಧನೂ ಬೇಡ, ಅವ್ರ ಸಹವಾಸನೆ ಬೇಡ ಅಂತ ಬಂದಿರ್ಬೋದು. ಈಗ ಆಸ್ತಿಗೆ ಆಸೆ ಪಡ್ತಾರಾ? ಅವ್ರಿಗೆ ಆಸೆ ಇಲ್ಲ ಅಂದ್ರೆ ನಮಗೆ ಆಸೆ ಇದೆಯಲ್ಲಪ್ಪ. ಡಾಲ್ಡಾ ತಿನ್ನೋರಿಗೆ ಜೇನುತುಪ್ಪ ಸಿಕ್ಕಿದ್ರೆ ಬೇಡ ಅಂತೀವ? ಏನು ಯೋಚನೆ ಮಾಡ್ಬೇಡ. ಅಮ್ಮನ ಹತ್ರ ಹೇಗೆ ಸೈನ್ ಹಾಕ್ಸ್ಕೋಬೇಕು ಅಂತ ನಾನು ಯೋಚನೆ ಮಾಡ್ತೀನಿ.
ನಮ್ಮ ಇವ್ರಿಗೆ ಸೋರೆಕಾಯಿ ಪಲ್ಯ ಅಂದರೆ ಎಷ್ಟು ಇಷ್ಟ. ನಾನಿದ್ರೆ ಮಾಡಾಕ್ತಾ ಇದ್ದೆ. ಪಾಪ ಏನು ಊಟ ಮಾಡ್ತಾರೋ ಏನು. ಹೌದು, ಊಟಕ್ಕೆ ಇಲ್ಲೇ ಬನ್ನಿ ಅಂತ ಕರೆದ್ರೆ ಹೇಗಿರುತ್ತೆ? ಲಕ್ಷ್ಮಿ, ರೀ, ಎಲ್ಲಿದ್ದೀರಾ? ಯಾಕೆ ಲಕ್ಷ್ಮಿ ಒಂದು ಸ್ವಲ್ಪ ಹೊರಗಡೆ ಬಂದಿದ್ದೆ? ಏನಿಲ್ಲ, ಇವತ್ತು ನಿಮ್ಗೆ ಇಷ್ಟವಾದ ಸೋರೆಕಾಯಿ ಪಲ್ಯ ಹೆಸರು ಬೇಳೆ ತವೆ ಮಾಡ್ತಾ ಇದ್ದೆ. ಅದಕ್ಕೆ ಊಟಕ್ಕಿಲ್ಲೇ ಬಂದರೆ ಚೆನ್ನಾಗಿರುತ್ತೆ ಅಂತ ಕರಿಯಕ್ಕೆ ಫೋನ್ ಮಾಡಿದೆ ರೀ. ಲಕ್ಷ್ಮಿ, ನಾನು ಯಾವುದೋ ಕೆಲಸದ ಮೇಲೆ ಹೊರಗಡೆ ಬಂದಿದ್ದೀನಿ ಲಕ್ಷ್ಮಿ. ಹೌದಾ? ವಾಪಸ್ ಬರೋದು ತುಂಬ ತಡ ಆಗತ್ತೀನ್ರಿ? ಹೌದು ಲಕ್ಷ್ಮಿ, ನಾನು ಒಂದು ಸ್ವಲ್ಪ ತುಮಕೂರಿಂದ ಹೊರಗಡೆ ಬಂದ್ಬಿಟ್ಟಿದ್ದೀನಿ. ನೀನು ಇನ್ನೊಂದ್ಸಲ ಮಾಡ್ತೀಯಲ್ಲ, ಅವಾಗ ಖಂಡಿತ ಬರ್ತೀನಿ. ನೋಡು, ನಾನು ಬಂದಿಲ್ಲ ಅಂತ ನೀನು ಬೇಜಾರು ಮಾಡ್ಕೋಬಾರ್ದು. ಏನೋ ಕೆಲಸ ನೋಡ್ತಾ ಇದ್ದೀನಲ್ಲ ಲಕ್ಷ್ಮಿ. ನೀನು ಊಟ ಮಾಡೋದು ಮರಿಬೇಡ. ನಾನು ಕೆಲಸ ಮುಗಿದ್ಮೇಲೆ ನಿನಗೆ ಫೋನ್ ಮಾಡಿ. ಸರಿ, ಊಟ ಮಾಡು. ಸರಿ. ಏನು ಅಡುಗೆ ಮಾಡ್ತಾ ಇದ್ದೀರಾ ಅತ್ತೆ? ಸೋರೆಕಾಯಿ ಪಲ್ಯ ಹೆಸರು ಬೇಳೆ ತವೆ ಮಾಡೋಣ ಅಂತ. ಇದೆಲ್ಲ ನಮಗೋಸ್ಕರ ಮಾಡ್ತಾ ಇದ್ದೀರಾ ಅಥವಾ ಮಾವನಿಗಿಷ್ಟ ಅಂತ ಮಾಡ್ತಾ ಇದ್ದೀರಾ? ಅತ್ತೆ, ನೀವು ಆ ಮನೇಲಿದ್ದಾಗ ಮಾವ ಜೊತೆಲಿದ್ರು. ಆಗ ಏನು ಬೇಕಾದರೂ ಮಾಡ್ಬೋದಾಗಿತ್ತು, ಯಾರೂ ಕೇಳೋರಿಲ್ಲ. ಆದರೆ ಇವಾಗ ಇಲ್ಲಿದ್ದೀರಾ, ನಮಗೇನು ಇಷ್ಟನೋ ಅದನ್ನು ಮಾಡಿ ಹಾಕಬೇಕು. ಹಾಗಲ್ಲಮ್ಮ ಸಿಂಚನ, ನಿಮಗೂ ಇಷ್ಟ ಆಗ್ಬೋದು ಅಂತ ಮಾಡ್ತಾ ಇದ್ದೆ. ಅದು ಹೇಗೆ ಅನ್ಕೋತೀರಾ ಅತ್ತೆ? ನನಗೆ ಫಸ್ಟ್ ಆಫ್ ಆಲ್ ಸೋರೆಕಾಯಿ ಅಂದರೆ ಅಲರ್ಜಿ. ನನಗೇನು ಇಷ್ಟನೋ ಅದನ್ನು ತಿಳ್ಕೊಳ್ಳಿ ಮೊದಲು. ಆಯ್ತಮ್ಮ, ಬೇರೆ ಏನಾದರೂ ಮಾಡ್ತೀನಿ. ಒಂದು ಅರ್ಧ ಗಂಟೆ ಲೇಟ್ ಆಗ್ಬೋದು ಅಷ್ಟೇ. ಅತ್ತೆ, ಒಂದು ಮಾತು ಹೇಳ್ತೀನಿ, ನೀವು ಎಲ್ಲಿದ್ದೀರಾ, ಯಾರ ಜೊತೆಲಿದ್ದೀರಾ ಅಂತ ಮರಿಬೇಡಿ. ದುಡ್ಡು ಕೊಟ್ಟು ತರಕಾರಿ ತರೋರು ನಾವು, ಸುಮ್ಮನೆ ಹಾಳು ಮಾಡಿಬಿಡಿ. ಲಲಿತಾ, ನೀನು ಬಯಸಿದ ಹಾಗೆ ಒಳ್ಳೆ ದಿನದಲ್ಲಿ ನಿಶ್ಚಿತಾರ್ಥ ಫಿಕ್ಸ್ ಆಗಿದೆ. ಆಮೇಲೆ ಯಾರ್ಯಾರನ್ನ ಮುಖ್ಯವಾಗಿ ಕರಿಬೇಕು ಎಲ್ಲ ಪಟ್ಟಿ ಮಾಡಿದ್ದೀನಿ. ಯಾರ್ದಾದ್ರೂ ಹೆಸರು ಬಿಟ್ಟೋಗಿದ್ರೆ ಸೇರಿಸ್ಬಿಡು. ಆಮೇಲೆ ಏನು ಬೇಕೋ ಎಲ್ರಿಗೂ ಹೇಳಿ ವ್ಯವಸ್ಥೆ ಮಾಡಿಸ್ಕೊಂಬಿಡು. ಅಲ್ಲ ರೀ, ಎಲ್ಲ ಜವಾಬ್ದಾರಿನೂ ನನಗೆ ವಹಿಸ್ಕೊಟ್ಟಂಗಿದೆ. ಅಯ್ಯೋ, ನೀನು ಒಬ್ಳಿಗೆ ಎಲ್ಲೇ ವಹಿಸಿದ್ದೀನಿ. ಇದು ನನ್ನ ಮಗನ ನಿಶ್ಚಿತಾರ್ಥ. ನಾನು ಎಲ್ಲದಕ್ಕೂ ನಿಂತ್ಕೊಂಡು ಕೆಲಸ ಮಾಡ್ತೀನಿ. ಅಂದರೆ ನಿಮ್ಗೆ ಎಲ್ಲೆಲ್ಲಿ ಏನೇನು ಬೇಕು ಹೋಗಿ ತೊಗೊಂಬಿಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ತನು, ನಿಮ್ಮ ಅತ್ತೆ ಜೊತೆ ಹೋಗಿ ನಿನ್ಗೆ ಏನೇನು ಬೇಕು ಅದೆಲ್ಲ ಪರ್ಚೇಸ್ ಮಾಡ್ಕೊಂಡ್ಬಿಡಮ್ಮ. ಸರಿ ಮಾವ. ಅರೆ, ಹೇಗೆ ನಾಚ್ಕೋತಾ ಇದ್ದಾಳೆ ನೋಡು. ಇಷ್ಟು ದಿನ ಒಟ ಒಟ ಅಂತ ಮಾತಾಡ್ತಿದ್ದವಳು ನಿಶ್ಚಿತಾರ್ಥ ಅಂದ ತಕ್ಷಣ ನಾಚಿ ನೀರಾಗ್ತಿದ್ದಾಳೆ. ಅದಕ್ಕೆ ದೊಡ್ಡವ್ರು ಹೇಳೋದು, ಹೆಣ್ಣಿಗೆ ನಾಚಿಕೆ ಅನ್ನೋದು ಒಡವೆ ಇದ್ದ ಹಾಗೆ ಅಂತ. ಅಲ್ಲ ರೀ, ಅವಳು ಯಾಕೆ ನನ್ನ ಜೊತೆ ಶಾಪಿಂಗ್ ಬರ್ತಾಳೆ? ಅವಳು ಗಂಡ ಆಗೋನ್ ಜೊತೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರ್ತಾಳೆ. ಲಲಿತಾ, ಆಮೇಲೆ ಈ ತಿಂಗಳು 30ನೇ ತಾರೀಕು ಎಂಗೇಜ್ಮೆಂಟ್ಗೆ ದಿನ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಮಗೆ ಕೆಲಸಗಳು ಮಾಡೋದಕ್ಕೆ ಹೆಚ್ಚು ದಿನ ಉಳಿದಿಲ್ಲ. ಎಲ್ಲರೂ ಸೇರಿ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಡಿ. ಆಮೇಲೆ ಲಲಿತಾ, ಈ ಪಟ್ಟಿನ ಚೆಕ್ ಮಾಡಿ ಯಾರನ್ನ ಕರಿಬೇಕು ಎಲ್ಲ ಇನ್ನೊಂದ್ಸರಿ ನೋಡ್ಬಿಡು, ಆಯ್ತಾ? ವಿಶ್ವ, ನಾವೆಲ್ಲ ಎಂಗೇಜ್ಮೆಂಟ್ ಕೂತು ಒಟ ಒಟ ಅಂತ ಮಾತಾಡ್ತಿದ್ದೀವಿ. ನೀನು ಯಾಕೋ ಆಕಾಶ ತಲೆ ಮೇಲೆ ಬಿದ್ದ ಕೂತಿದ್ಯಾ? ಏನಾಯ್ತು? ಏನೂ ಇಲ್ಲಪ್ಪ. ಯಾಕೋ ವಿಶ್ವ, ಈ ಎಂಗೇಜ್ಮೆಂಟ್ ನಿನ್ಗೆ ಇಷ್ಟ ಇಲ್ವಾ?
ಹಾಗೆಲ್ಲ ಏನೂ ಇಲ್ಲಮ್ಮ, ನಿಮ್ಗಳಿಷ್ಟನೇ ನನ್ನ ಇಷ್ಟ. ಇದು ವಿಶ್ವನ್ ಧ್ವನಿ ಇದ್ದಾಗೆ ಇದೆಯಲ್ಲ. ನಾನು ಯಾಕೆ ಹೀಗೆಲ್ಲ ಅನ್ಕೋತಾ ಇದ್ದೀನಿ? ಇಷ್ಟು ದಿವಸದಿಂದ ಇಲ್ಲೇ ಇದ್ದೀನಿ, ಅವನು ಯಾರಿದ್ದೀರ ನನಗೆ ಗೊತ್ತಾಗ್ತಾ ಇರಲಿಲ್ವಾ? ಅಯ್ಯೋ. ಹೌದು ವೆಂಕಿ, ಆಪ್ರೇಷನ್ ಮಾಡುವಾಗ ಅವಂಗೆ ಏನಾಯ್ತದೋ ಏನೋ ಅಂತ ಸಾನೇ ಭಯ ಆಗಿತ್ತು. ಆದರೆ ಈಗ ಅವನ ಮುಖ ನೋಡ್ತಿದ್ರೆ ನನಗೆ ಖುಷಿ ಆಯ್ತೈತೆ. ವೆಂಕಿ, ನಾನು ನಿನಗೆ ಎಷ್ಟು ದಪ್ಪ ಹೇಳಿವ್ನಿ, ಈ ವಯಸ್ಸಾಗೆ ನನಗೆ ಆಪ್ರೇಷನ್ ಮೇಲೆ ಆಪ್ರೇಷನ್ ಮಾಡಿಸ್ಕೊಂಡು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಕಣಪ್ಪ. ಅದಲ್ಲದೆ ಈಗ ನನಗೆ ಕಣ್ಣು ಬಂದು ತಾನೇ ಏನಾಗಬೇಕಾಗದೆ ಹೇಳು. ಈಗ ನನಗಾಗಿರೋ ಆಪ್ರೇಷನ್ ಖರ್ಚು ಎಷ್ಟಾಗಿದೆ ಅಂತ ನನಗೆ ಗೊತ್ತಿಲ್ಲ. ಇವಾಗ ಮತ್ತು ಕಣ್ಣು ಆಪ್ರೇಷನ್ಗೆ ದುಡ್ಡು ಎಲ್ಲಿಂದ ತರ್ತೀಯ ಹೇಳು? ನನ್ನ ಮಾತು ಕೇಳು, ನನಗೆ ಕಣ್ಣು ಆಪ್ರೇಷನ್ ಎಲ್ಲ ಬೇಡ ಕಣಪ್ಪ. ನೋಡು, ಈಗಾಗಲೇ ನೀನು ನನ್ನ ಆಟ ಆಪ್ರೇಷನ್ಗೆ ಅಂತ ದುಡ್ಡು ತರಕ್ಕೆ ಹೋಗ್ತೀನಿ ಅಂತ ಹೇಳಿ ಜೈಲ್ಗೆ ಹೋಗಿ ಬರೋಂಗಾಯ್ತು. ವೆಂಕಿ, ನೀನು ಕಾಣಿಸ್ತಿಲ್ಲ ಅಂತ ಚಲುವಿ ಎಷ್ಟು ನೊಂದ್ಕೊಂಡಿದ್ಲು ಅಂತ ನನಗೆ ಗೊತ್ತು ಕಣಪ್ಪ. ಮತ್ತೆ ಇವಾಗ ನೀನು ದುಡ್ಡು ಹೊಂದ್ಸಕ್ಕೆ ಅಂತ ಹೋಗಿ ಏನಾರ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಗತಿ ಏನಪ್ಪ, ನೀನೇ ಹೇಳು. ವೆಂಕಿ, ಈಗಿನ ಕಾಲದಾಗೆ ಎಲ್ಲ ಸರಿ ಇದ್ರೂ ಯಾಮಾರಿಸುವಂಥವ್ರು ತುಂಬ ಜನ ಇರ್ತಾರೆ. ಅಂಥದ್ರಾಗೆ ನಿನ್ನ ಮನಸ್ಸು ಮಗುವಿನಂಥ ಮನಸ್ಸು, ನಿನಗೆ ಯಾರಾದರೂ ಯಾಮಾರಿಸ್ತಾರೇನೋ ಅಂತ ನನಗೆ ದಿಗ್ಲಾಗ್ತಾ ಇದೆ ವೆಂಕಿ. ಅದಕ್ಕೆ ವೆಂಕಿ, ನೀನು ನನಗೆ ಕಣ್ಣು ಆಪ್ರೇಷನ್ ಮಾಡಿಸ್ದೇ ಇದ್ರೂ ಪರವಾಗಿಲ್ಲ, ನೀನು ನಮ್ಮ ಚಲ್ವಿನ ನೋಡಿಕೊಂಡು ನಮ್ಮ ಮುಂದೆ ಹಿಂಗೆ ಇದ್ಬಿಡಪ್ಪ, ನನಗಷ್ಟೇ ಸಾಕು. ವೆಂಕಿ, ಹೌದು ವೆಂಕಿ, ಈ ಸತಿ ಏನೋ ನೀನು ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಪ್ರಕಾಶ್ ಅಣ್ಣ ಸ್ವಲ್ಪ ದುಡ್ಡು ತಂದು ಕೊಟ್ರು. ಆಮೇಲೆ ಆಸ್ಪತ್ರೆಯಲ್ಲಿ ಬೇರೆ ಯಾರೋ ಬಿಲ್ ಕಟ್ಟಿದ್ರು, ಅದರಿಂದ ಅವನ ಆಪ್ರೇಷನ್ನು ಹೆಂಗೋ ಆಗೋಯ್ತು. ಈ ಕಣ್ಣು ಆಪ್ರೇಷನ್ಗೂ ದುಡ್ಡು ಅಂದರೆ ಏನು ಮಾಡೋದು? ನಂಗೆ ಯಾಕೋ ಭಯ ಆಯ್ತದೆ. ಬೇಡ ವೆಂಕಿ. ಬೇಡ, ನಿನ್ನ ದುಡ್ಗೋಸ್ಕರ ಎಲ್ಲೆಲ್ಲ ಹೋಗೋದು ಏನು ಬೇಕಾಗಿಲ್ಲ. ನೋಡು, ನಾವಿಬ್ಬರು ಒಟ್ಟಿಗೆ ದುಡಿಯೋಣ, ಒಟ್ಟಿಗೆ ಕಣ್ಣು ಆಪ್ರೇಷನ್ಗೆ ದುಡ್ಡು ಏನು ಬೇಕೋ ಅದಿಬ್ಬರು ಒಟ್ಟಿಗೆ ಹೊಂದ್ಸೋಣ. ನೀನೆಲ್ಲೂ ಹೋಗ್ಬೇಡ, ನನ್ನ ಜೊತೆನೇ ಇರು. ಹೌದಪ್ಪ ವೆಂಕಿ, ನೀನು ಚಲ್ವಿ ಮಾತು ಕೇಳು. ದುಡ್ಡು ಅನ್ನೋದು ಮನುಷ್ಯನ್ನ ಯಾವ ದಾರಿಗೆ ಬೇಕಾದರೂ ಕರ್ಕೊಂಡು ಹೋಗ್ಬಿಡುತ್ತೆ. ನಿನ್ನ ಕೈ ಮುಗಿದು ಬೇಡ್ಕತ್ತೀನಿ ವೆಂಕಿ, ನೀನು ದುಡ್ಡಿನ ಹಿಂದೆ ಮಾತ್ರ ಹೋಗ್ಬೇಡ ಕಣಪ್ಪ. ವೆಂಕಿ, ನಾನು ನಿನ್ನ ಅವತ್ತಿಂದ ಕೇಳ್ತಿದ್ದೀನಿ, ನೀನು ಈ ಕೇಸ್ ಒಳಗಡೆ ಎಲ್ಲ ಹೆಂಗೆ ಸಿಗಾಕೊಂಡೆ ಅಂತ. ಆದರೆ ನೀನು ಏನು ಹೇಳ್ತಾ ಇಲ್ಲ. ನೋಡು, ಇವತ್ತು ಹೇಳಲೇಬೇಕು, ಇದ್ರೊಳಗಡೆ ಎಲ್ಲ ಹೆಂಗೆ ಸಿಕ್ಕಾಕೊಂಡೆ? ವೆಂಕಿ, ನಮ್ಮ ಚಲ್ವಿ ಕೇಳ್ತಿದ್ದಾಳಲ್ಲ, ಹೇಳು.
ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ ಕಣೋ ಸಂತು. ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಮ್ಮ. ಬಾ 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 ಬಾ. ಅಮ್ಮ, ಅವತ್ತು ನೀನು ನೋಡೋಣ ಅಂತ ಹಾಸ್ಪಿಟ್ಲಿಗೆ ಬಂದೆ. ಆದರೆ ನಮ್ಮ ಆಫೀಸ್ನವರು ಅರ್ಜೆಂಟ್ ಕೆಲಸ ಇದೆ ಅಂತೇಳಿ ಔಟ್ ಆಫ್ ಸ್ಟೇಷನ್ ಕಳಿಸ್ಬಿಟ್ರು. ಛೇ, ಆಮೇಲೆ ಸೀದಾ ಬರ್ತಿದ್ದಂಗೆ ನೀನು ಡಿಸ್ಚಾರ್ಜ್ ಆಗಿದೆ ಅಂತ ಗೊತ್ತಾಯಿತು. ಸೀದಾ ಬಂದ್ಬಿಟ್ಟೆ. ಏನಮ್ಮ ನಿಂತ ಇದೆಯಾ? ಕೂತ್ಕೊಳ್ಳಮ್ಮ. ನೀನು ಕೂತ್ಕೋ. ನೀನು ತುಂಬ ಸುಸ್ತಾಗಿರ್ತೀಯಲ್ಲ, ಅದಕ್ಕೆ ಏನೇನು ತಂದಿದ್ದೀನಮ್ಮ. ಹಾಂ, ನಿಂಗೆ ಹೊಡ್ಕೊಡ್ತೀನಿ. ಎಲ್ಲಿದೆ ಅಡುಗೆ ಮನೆ? ನಾನೇ ಹೊಡ್ಕೊಂಬರ್ತೀನಿ ಅಡುಗೆ ಮನೆ. ಓ, ಅಲ್ಲಿದೆಯಾ? ಹೋಗ್ಬಿಟ್ಟು ನೀನು ಕೂತಿರು. ಇದೇನಿದು ಇಷ್ಟೆಲ್ಲ ಬದಲಾವಣೆ ಆಗಿದೆಯಲ್ಲ? ನಿಜವಾಗ್ಲೂ ಇವನು ನಮ್ಮ ಸಂತುನಾ? ಅಮ್ಮ ತಗೊಳಮ್ಮ. ಬೇಡ ಬಿಡಪ್ಪ. ಅಯ್ಯೋ, ನೀನು ತಗೊಳಮ್ಮ. ಕುಡಿಯಮ್ಮ, ಕುಡಿ ಕುಡಿ. ನಿಧಾನ ನಿಧಾನ. ನನಗೆ ಒಳ್ಳೆ ಟೆನ್ಷನ್ ಆಗ್ಬಿಡಿತಮ್ಮ. ಛೇ, ಇಷ್ಟೆಲ್ಲ ಆಗಿದ್ದು ನನ್ನಿಂದ. ಮನೇನ 2 ಭಾಗ ಮಾಡಬಾರ್ದಾಗಿತ್ತು. ಛೇ ಅಮ್ಮ, ನೀನು ಹೂ ಅನ್ನಮ್ಮ. ನಾನು ಈಗಲೇ ಹರೀಶನ ಹತ್ರ ಮಾತಾಡಿ ನೀನು ನಮ್ಮನೆ ಕರ್ಕೊಂಡು ಹೋಗ್ತೀನಿ. ಯಾಕಮ್ಮ ಹಂಗೆ ನೋಡ್ತಿದ್ಯಾ? ನಿನಗೆ ಆಶ್ಚರ್ಯ ಆಗ್ತಿರ್ಬೇಕಲ್ವಾ? ನನ್ನ ಮಾತು ನಂಬಕ್ಕಾಗ್ತಿಲ್ಲ ಅಲ್ವಾ ನಿನಗೆ? ನೀನು ಹೇಳೋದು ಸರಿನೇ ಅಮ್ಮ. ನಾನು ಎಂಥ ಕಚಡ ನನ್ನ ಮಗ, ಎಂಥ ಜುಗ್ಗ. ಥೂ, ನನ್ನ ನೆನೆಸ್ಕೊಟ್ರೆ ನನ್ನ ಅಸಹ್ಯ ಅನ್ಸುತ್ತೆ. ನಿಮ್ಮಿಬ್ಬರನ್ನ ದೂರ ಮಾಡಿಬಿಟ್ಟೆ ಅಮ್ಮ. ಹಾಗೆ ಮಾಡಬಾರ್ದಾಗಿತ್ತು. ನಾನು ನಿನ್ನ ಹಾಸ್ಪಿಟ್ಲ್ ನೋಡಿದ್ನಲ್ಲಮ್ಮ, ಅವತ್ತೇ ನನ್ನ ತಪ್ಪು ನನಗೆ ಅರಿವಾಗಿತ್ತು. ದಯವಿಟ್ಟು ಕ್ಷಮಿಸ್ಬಿಡಮ್ಮ. ನನ್ಗೆ ಕ್ಷಮಿಸ್ಬಿಡಮ್ಮ. ನನ್ಗೆ ಕ್ಷಮಿಸ್ಬಿಡಮ್ಮ ದಯವಿಟ್ಟು. ಇಲ್ಲ, ಆಗಲ್ಲಮ್ಮ. ಇಲ್ಲಮ್ಮ, ಇಲ್ಲಮ್ಮ, ನನ್ಗೆ ಕ್ಷಮಿಸ್ಬಿಡಮ್ಮ. ಸುಮ್ಮನಿರು ನೋಡು, ಹಾಗೆಲ್ಲ ಅಳ್ಬಾರ್ದು. ನೀನು ಚಿಕ್ಕ ಮಗುನ ಸಮಾಧಾನ ಮಾಡ್ಕೊ. ಸಮಾಧಾನ ಮಾಡ್ಕೊಪ್ಪ.